ಮಾರ್ಚ್ 1, 2024 ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ರೂಕ್ಫೀಲ್ಡ್ ನ ಬ್ರಾಂಚ್ ನಲ್ಲಿ ಎಂದಿನಂತ ಜನರು ತಮ್ಮ ಫೇವರೇಟ್ ಫುಡ್ ಗಳನ್ನ ಆರ್ಡರ್ ಮಾಡಿ ತಿನ್ನೋದಕ್ಕೆ ಅಂತ ಬಂದಿರ್ತಾರೆ. ಆಗ ಟೈಮ್ ಸುಮಾರು 11:30 ಆಗಿರುತ್ತೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ CMRIT ಕಾಲೇಜ್ ನ ಬಸ್ ಸ್ಟಾಪ್ ನಲ್ಲಿ ಹೇಳ್ಕೊತಾನೆ. ಈ ವ್ಯಕ್ತಿಗೆ ಸುಮಾರು 30 ವರ್ಷ ವಯಸ್ಸು. ಇವನು ಮುಖ ಕವರ್ ಆಗೋ ತರ ಕ್ಯಾಪ್ ಮತ್ತೆ ಮಾಸ್ಕ್ ಅನ್ನು ಕೂಡ ಹಾಕೊಂಡ್ ಬಂದಿರ್ತಾನೆ. ಅದ್ರ ಜೊತೆ ಇವನ ಹತ್ರ ಒಂದು ಬ್ಯಾಗ್ ಕೂಡ ಇರುತ್ತೆ. ನಂತರ ಇವನು ಸೀದಾ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಡ್ತಾನೆ. ಹಾಗೆ ಕ್ಯಾಶ್ ಕೌಂಟರ್ ಹತ್ರ ಬಂದು ಒಂದು ಇಡ್ಲಿನೂ ಕೂಡ ಆರ್ಡರ್ ಮಾಡ್ತಾನೆ. ಆದ್ರೆ ಆ ಇಡ್ಲಿನ ಇವನು ತಿನ್ನೋದಕ್ಕೆ ಹೋಗೋದಿಲ್ಲ. ಸುಮಾರು 9 ನಿಮಿಷದಷ್ಟು ಕಾಲ ಒಳಗಡೆನೆ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಹ್ಯಾಂಡ್ ವಾಶ್ ಮಾಡುವಂತ ಜಾಗದಲ್ಲಿ ಬಂದು ಇವನು ತಂದಿದ್ದಂತ ಬ್ಯಾಗ್ ಅನ್ನ ಇಟ್ಟು ಹೊರಗಡೆ ಬರ್ತಾನೆ. ಆಕ್ಚುಲಿ ಆ ಬ್ಯಾಗ್ ನಲ್ಲಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆ ಬ್ಯಾಗ್ ನಲ್ಲಿ ಹೋಮ್ ಮೇಡ್ ಬಾಂಬ್ ಇರುತ್ತೆ. ಇದೆಲ್ಲ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಅಂದ್ರೆ ಆಗ ಟೈಮ್ 12:56 ಆಗಿರುತ್ತೆ. ರಾಮೇಶ್ವರಂ ಕೆಫೆಲಿ ಜನರೆಲ್ಲರೂ ಅವ್ರ ಪಾಡಿಗೆ ಅವರು ಊಟ ತಿಂಡಿನ ಮಾಡ್ಕೊತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಸಡನ್ ಆಗಿ ಒಂದು ಬ್ಲಾಸ್ಟ್ ಆಗೋಗುತ್ತೆ. ಫಾರ್ಚುನೇಟ್ಲಿ ಇದರಲ್ಲಿ ಬರೀ 9 ಜನರಿಗೆ ಮಾತ್ರ ಇಂಜುರಿ ಆಗಿರುತ್ತೆ. ಯಾವುದೇ ತರದ ಡೆತ್ ಆಗಿರೋದಿಲ್ಲ. ನಂತರ ಪೊಲೀಸರು ಆಂಟಿ ಟೆರರ್ ಲಾ ಅಂಡರ್ ನಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿ ಈ ಕೇಸನ್ನ NIAಗೆ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದಾದ್ಮೇಲೆ NIA ಅವರ ಜೊತೆ CCB ಅವರು ಕೂಡ ಇನ್ವೆಸ್ಟಿಗೇಷನ್ ನ ಮಾಡಿ ಕೋಲ್ಕತ್ತಾದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬನ ಹೆಸರು ಮುಸಾವಿರ್ ಹುಸೇನ್ ಶಾಹಿಬ್. ಇವನೇ ರಾಮೇಶ್ವರಂ ಕೆಫೆಲಿ ಬಾಂಬ್ ಅನ್ನ ಇಟ್ಟಿದ್ದು. ಇನ್ನೊಬ್ಬನ ಹೆಸರು ಅಬ್ದುಲ್ ಮತೀನ್ ಅಹಮದ್. ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಹಾಗೆ ಫಂಡಿಂಗ್ ಅನ್ನ ಮಾಡಿದ್ದು ಇವನೇ. ಇವರಿಬ್ರು ಶಿವಮೊಗ್ಗದವರಾಗಿದ್ದು ಟೆರರಿಸಂ ನ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಅಂತ ಅಫಿಷಿಯಲ್ಸ್ ಗಳು ಕನ್ಫರ್ಮ್ ಮಾಡಿದ್ದಾರೆ.